ಧನುರ್ರಾಶಿ ಮನಸ್ಸಿನಲ್ಲಿ ನಕಾರಾತ್ಮಕವಾದಂತಹ ಚಿಂತನೆಗಳು ಹೆಚ್ಚಾಗ್ತಕ್ಕಂಥದ್ದು. ಯಾವ ವಿಷಯಕ್ಕೆ ಅಂತ ಹೇಳಿ ಕೇಳಿದರೆ ಅಲ್ಲಿ ಯಾವ ವಿಷಯವೂ ಕೂಡ ನಿರ್ದಿಷ್ಟವಾಗಿರೋದಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನಕಾರಾತ್ಮಕವಾದಂತಹ ಆಲೋಚನೆ. ಯಾವ ವಿಷಯ ಮುನ್ನೆಲೆಗೆ ಬಂದರೂ ಕೂಡ ಅದರ ಬಗ್ಗೆ ಇಲ್ಲ ಸಲ್ಲದ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರುತ್ತೆ. ವೃತ್ತಿಯಲ್ಲಿ ಹಿನ್ನಡೆಯಾಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಆಹಾರದ ಬಗ್ಗೆ ಸರಿಯಾಗಿ ಗಮನಿಸಿ. ಏನೋ ರುಚಿ ಅಂತ ಹೇಳಿ ಯಥೇಚ್ಛವಾಗಿ ನೀವು ಆಹಾರವನ್ನು ಸ್ವೀಕಾರ ಮಾಡಿದರೆ ಆರೋಗ್ಯದಲ್ಲಿ ತುಂಬ ದೊಡ್ಡ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ. ನಿಮಗೆ ತುಂಬ ಬೇಸರವಾಗ್ತಕ್ಕಂತಹ ದಿವಸ ಇದು. ಪ್ರಯಾಣ ಅನಿವಾರ್ಯ, ಆದರೆ ಅದು ಒಳ್ಳೆಯದಲ್ಲ ಅನ್ನುವಂಥದ್ದು ಎಚ್ಚರಿಕೆ. ವನದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ಹಳೆಯ ವಿಚಾರಗಳು, ವಾದ ವಿವಾದಗಳಲ್ಲಿ ಜಯವನ್ನು ಕಾಣ್ತಕ್ಕಂಥದ್ದಿದೆ. ಆದರೆ ನೀವು ನೀವಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ನಿಮ್ಮ ನಿಜವಾದಂತಹ ಒಂದು ಸ್ವಭಾವ, ಗುಣ, ಲಕ್ಷಣ ಏನಿದೆ ಅದು ಯಾವುದೂ ಕೂಡ ಉಳ್ಕೊಂಡಿರೋದಿಲ್ಲ. ಬೇರೆಯ ಒಂದು ರೀತಿಯಲ್ಲೇ ನೀವು ವರ್ತಿಸ್ತೀರಿ ಎನ್ನುವಂಥದ್ದು. ಆತ್ಮವಿಶ್ವಾಸವನ್ನು, ಬೇರೆಯವರ ಗೌರವವನ್ನು ಕೇವಲ ದುಡ್ಡಿನಿಂದ ಅಳಿಬೇಡಿ ಅನ್ನುವಂಥದ್ದು. ತಾಯಿಯವರ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು, ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ಕೆಲಸದಲ್ಲಿ ದೊಡ್ಡವರ ಒತ್ತಡ ಹೆಚ್ಚಾಗಿರಬಹುದು, ಇದನ್ನು ಗಮನಿಸ್ಕೊಳ್ಳಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಾಭ ಆಗ್ತಕ್ಕಂಥದ್ದು. ವಿಶೇಷವಾಗಿ ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಮಕ್ಕಳ ಜೊತೆಯಲ್ಲಿ ವಿಶೇಷವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿ. ಕಳೆದಂತಹ ಸಮಯ ಮತ್ತೆ ನಿಮಗೆ ಸಿಕ್ಕದೇ ಇರತಕ್ಕಂಥದ್ದು. ಉದ್ಯೋಗದಲ್ಲಿ ನೆಮ್ಮದಿ ಎನ್ನುವಂಥದ್ದು ಇರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ಬೇಕಾದಂಥದ್ದು. ಹಣದ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ ಸಿಕ್ಕುವಂಥದ್ದು. ತುಂಬ ದೊಡ್ಡ ದೊಡ್ಡ ವಿಚಾರಗಳಿಗೆ, ದೊಡ್ಡದಾದಂತಹ ನಿರ್ಧಾರಗಳಿಗೆ ಮನಸ್ಸನ್ನು ಮಾಡಬೇಡಿ ಅನ್ನುವಂಥದ್ದು. ಮನಸ್ಸು ಅಸ್ಥಿರವಾದಂಥದ್ದು. ಅದನ್ನು ಆದಷ್ಟು ಎಷ್ಟು ಸಾಧ್ಯವೋ, ಎಷ್ಟು ಸಮಯದಲ್ಲಿ ಸಾಧ್ಯವೋ ಅಷ್ಟು ಸ್ಥಿರವಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಕೆಲಸದಲ್ಲಿ ಜಾಗ್ರತೆಯನ್ನು ವಹಿಸಿ. ಎಚ್ಚರ ತಪ್ಪಿದರೆ ನಿಮಗೇ ನಷ್ಟ ಮತ್ತು ನಿಮಗೆ ಕಷ್ಟವಾಗ್ತಕ್ಕಂಥದ್ದು. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಹಿರಿಯರ ಆರೋಗ್ಯದ ಬಗ್ಗೆ, ಅವರ ಒಂದು ಅನುಕೂಲತೆಯ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕಾದಂಥದ್ದು. ಕೆಲಸದಲ್ಲಿ ಸಮರ್ಪಣಾ ಭಾವನೆ ಇರಲಿ. ಯಾರೋ ನೋಡ್ತಾರೆ ಅಥವಾ ಇನ್ಯಾರನ್ನೋ ಮೆಚ್ಚಿಸಬೇಕು ಅನ್ನುವಂತಹ ಕೆಲಸಗಳನ್ನು ಖಂಡಿತವಾಗಿ ಮಾಡಬೇಡಿ. ಆತ್ಮಪೂರ್ವಕವಾಗಿ ಮಾಡ್ತಕ್ಕಂತಹ ಕೆಲಸ ಇರಲಿ. ನೀವು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತೀರೋ ಆ ಕೆಲಸಕ್ಕೆ ನ್ಯಾಯವನ್ನು ಒದಗಿಸಬೇಕಾದಂಥದ್ದು ನಿಮ್ಮ ಗುರುತರವಾದಂತಹ ಜವಾಬ್ದಾರಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಚ್ಯುತಿ ಬರದೇ ಇರುವ ಹಾಗೆ ನೋಡಿಕೊಳ್ಬೇಕಾದಂಥದ್ದು. ಕೋಪದ ಜೊತೆಯಲ್ಲಿ ವ್ಯವಹಾರವನ್ನು ನಡೆಸಬೇಡಿ. ಹಿರಿಯರನ್ನು ಗೌರವಿಸಿ, ಸನ್ಮಾನಿಸಿ, ಅವರ ಮಾತಿಗೆ ಬೆಲೆಯನ್ನು ಕೊಡಿ, ವಿಧೇಯರಾಗಿರಿ ಅಂತಕ್ಕಂಥದ್ದು. ಕುಟುಂಬದ ಸೌಹಾರ್ದ ಚೆನ್ನಾಗಿರಬೇಕು ಅಂತಾದರೆ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು, ಅಗತ್ಯವಾಗಿ ಪಾಲಿಸಬೇಕು ಅನ್ನುವಂಥದ್ದು. ಸಂಬಂಧವನ್ನು ಅಥವಾ ಸ್ನೇಹವನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದು 1 ನಿಮಿಷದ ಕೆಲಸ. ಆದರೆ ಅದೇ ಸ್ನೇಹ ಸಂಬಂಧಗಳು ಗಟ್ಟಿಯಾಗಬೇಕು ಅಂತಾದರೆ ಹಲವಾರು ವರ್ಷಗಳ ತಪಸ್ಸು ಬೇಕಾಗುತ್ತೆ. ಇದರ ಬೆಲೆ ಗೊತ್ತಿರಬೇಕು. ತಾಪಸ ಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.